ಹಾಯ್ ಹೆಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್. ಸೊ ಇವಾಗ ಆಲ್ರೆಡಿ ಸ್ಕೂಲ್ಸ್ಗಳೆಲ್ಲ ಸ್ಟಾರ್ಟ್ ಆಗಿದೆ. ನಿಮ್ಮ ಸಿಲೆಬಸ್ ಕೂಡ ಸ್ಟಾರ್ಟ್ ಆಗಿರ್ಬೋದು. ಫಸ್ಟ್ ಅಥವಾ ಸೆಕೆಂಡ್ ಚಾಪ್ಟರ್ ಕೂಡ ಸ್ಟಾರ್ಟ್ ಆಗಿರ್ಬೋದು. ಕೆಲವು ಚಾಪ್ಟರ್ಸ್ಗಳು ಕಂಪ್ಲೀಟ್ ಆಗಿರಬಹುದು. ಬಟ್ ಆಕ್ಚುಲಿ 1 year ಅಂತ ತೆಗೆದುಕೊಂಡಾಗ ವಿ ಹ್ಯಾವ್ ಟು ಪ್ಲಾನ್ ಸಮಥಿಂಗ್ ಟು ಅಚೀವ್ ಸಮಥಿಂಗ್. ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಕ್ಲಾಸ್ 10 ಅಲ್ಲಿ, ನಿಮ್ಮ SSLC ಅಲ್ಲಿ, ನೀವು CBSE ಅಥವಾ ಸ್ಟೇಟ್ ಬೋರ್ಡ್ ಎಲ್ಲಾದರೂ ಇರಿ, ಒಳ್ಳೆ ಸ್ಕೋರ್ ಮಾಡಬೇಕು. PUC ತರ ನಾವು ಕಾಂಪಿಟೇಟಿವ್ ಎಕ್ಸಾಮ್ KCET ನೀಟಲ್ಲಿ ರ್ಯಾಂಕ್ ತಗೋಬೇಕು ಅಂತ ಏನಿಲ್ಲ. ಒಳ್ಳೆ ಪರ್ಸೆಂಟೇಜ್ ಅಲ್ಲಿ ಮಾರ್ಕ್ಸ್ ತಗೋಬೇಕು. ಸೊ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ಹೇಳಿದ್ರೆ ವಿ ಮಸ್ಟ್ ನೋ ದ ಕಂಪ್ಲೀಟ್ ರೋಡ್ ಮ್ಯಾಪ್ ಆಫ್ ಯುವರ್ ಕ್ಲಾಸ್ 10. So today I am just going to explain the complete road map for your success in class 10. So only about science. ನಾನು ಸೈನ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಹೋಗ್ತೀನಿ, ಎಸ್ಪೆಷಲಿ ಬಯಾಲಜಿ ಬಗ್ಗೆ ಮಾತ್ರ ಮಾತಾಡ್ತಾ ಹೋಗ್ತೀನಿ. ಓಕೆನಾ? ಸೊ ವೆಲ್ಕಮ್ ಬ್ಯಾಕ್. Today we are talking about the class 10 complete road map for your good result. ಓಕೆ, ಸೊ ಇಲ್ಲೊಂದು ಸಿಂಪಲ್ ಆಗಿ ಕೋಟ್ ಬರ್ದಿರಿ. ಏನಂತ ಹೇಳಿ, ಹಾರ್ಡ್ ವರ್ಕ್ ಅಂಡ್ ಸ್ಮಾರ್ಟ್ ವರ್ಕ್ ಬೋತ್ ಆರ್ ಎಸೆನ್ಷಿಯಲ್. ಸೊ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಹಾರ್ಡ್ ವರ್ಕ್ ಮಾಡಬೇಕಾದ್ರೆ ಕೆಲವರು ಬಂದ್ಬಿಟ್ಟು ಸ್ಮಾರ್ಟ್ ವರ್ಕ್ ಮಾಡಬೇಕು, ಹಾರ್ಡ್ ವರ್ಕ್ ಅಲ್ಲ ಅಂತ ಹೇಳೋದು. ಸ್ಮಾರ್ಟ್ ವರ್ಕ್ ಮಾಡುವಾಗ ಹಾರ್ಡ್ ವರ್ಕ್ ಮಾಡಬೇಕು ಅಂತ. ಬಟ್ ಆಕ್ಚುಯಲ್ ಆಗಿ ಎಸ್ಪೆಷಲಿ ನಿಮ್ಮ ಏಜಲ್ಲಿ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾರ್ಡ್ ವರ್ಕ್ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಪದೇ ಪದೇ ಮಾಡಬೇಕಾಗತ್ತೆ. ಓಕೆ, ಸೊ ಹಾಗಿದ್ರೆ ಯಾವ ಯಾವ ಫಾರ್ಮುಲಾಗಳನ್ನು ನಾವು ಯೂಸ್ ಮಾಡಬೇಕು ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಅಂತ ಇವತ್ತಿನ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಆ್ಯಂಡ್ ಯು ಮಸ್ಟ್ ನೋ ಆಲ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಫ್ ಯುವರ್ ಕ್ಲಾಸ್ 10. ಎಸ್ಪೆಷಲಿ ಸೈನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಇವಾಗ ಇಲ್ಲಿ ಕಂಪ್ಲೀಟ್ ಸೈನ್ಸ್ ಚಾಪ್ಟರ್ಸ್ದು ಇಂಡೆಕ್ಸ್ ಇದೆ, ಲಿಸ್ಟ್ ಇದೆ. ಅದರಲ್ಲಿ ಕೆಲವು ಚಾಪ್ಟರ್ಸ್ಗಳು ರಿಮೂವ್ ಆಗಿದ್ರೆ ಓಕೆ, ಆ್ಯಂಡ್ ನಿಮ್ಗೆ ಗೊತ್ತಿರುತ್ತೆ ಅದು. ಸೊ ಕ್ಲಾಸಲ್ಲೂ ಕೂಡ ಸರ್ಗಳೆಲ್ಲ ಹೇಳಿರ್ತಾರೆ, ಹೌದಲ್ವಾ? ಸೊ ಇಷ್ಟು ಚಾಪ್ಟರ್ಗಳಲ್ಲಿ ಕೆಲವು ಚಾಪ್ಟರ್ಸ್ಗಳಿಂದ ಕೆಲವು ಡಯಾಗ್ರಾಮ್ಸ್ಗಳು ಕೂಡ ಬರುತ್ತೆ. CBSE ಅಲ್ಲಿ ಡಯಾಗ್ರಾಮ್ ಬೇಸ್ಡ್ ಅಂತ ಹೇಳಿದ್ರೆ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ಗಳು ಇರೋದಿಲ್ಲ. ಡಯಾಗ್ರಾಮ್ನ ಕೊಟ್ಟು ಪಾರ್ಟ್ಸ್ಗಳನ್ನ ಐಡೆಂಟಿಫೈ ಮಾಡಿ ಮತ್ತೆ ಅವುಗಳ ಫಂಕ್ಷನ್ ಅನ್ನ ಬರೆಯಿರಿ ಅಂತ ಫಿಸಿಯಲಾಜಿಕಲ್ ಥಿಯೋರಿಟಿಕಲ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಆದರೆ ಸ್ಟೇಟ್ ಬೋರ್ಡ್ಗೆ ಬಂದಾಗ SSLC ಅಥವಾ ಕ್ಲಾಸ್ 10 ಅಲ್ಲಿ, ನಿಮ್ಮ 10th ಅಲ್ಲಿ ಏನ್ ಮಾಡ್ತಾರೆ, ಡಯಾಗ್ರಾಮ್ಸ್ಗಳನ್ನ ಕೇಳ್ತಾರೆ. ವಿ ನೀಡ್ ಟು ಪ್ರಾಕ್ಟೀಸ್ ಆಲ್ ದ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್. ತುಂಬಾನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಸ್ಟ್ರಕ್ಚರ್ ಇಂಪಾರ್ಟೆಂಟ್ ಆಗುತ್ತೆ ಶೇಪ್ಗಿಂತ. ಸೊ ಹಾಗಾಗಿ ಎಲ್ಲ ಲೇಬಲ್ಸ್ಗಳು ಮತ್ತೆ ಡಯಾಗ್ರಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಮಿನಿಮಮ್ ಅಂತ ಹೇಳಿದ್ರು ಕೂಡ 12 to 15 ಮಾರ್ಕ್ಸ್ಗೆ ಡಯಾಗ್ರಾಮ್ ಬರುತ್ತೆ ಎಂಟೈರ್ ಸೈನ್ಸ್ ಅಲ್ಲಿ. ಓಕೆ, ಸೊ ಹಾಗಿದ್ರೆ ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳಲ್ಲಿ ಕೆಮಿಸ್ಟ್ರಿನ ಹಿಡಿದು ಎಂಟೈರ್ ಬಯಾಲಜಿ ಮತ್ತೆ ಫಿಸಿಕ್ಸ್ ಎಲ್ಲ ಚಾಪ್ಟರ್ಸ್ಗಳು ನಿಮಗೆ ಗೊತ್ತಿದೆ. ಸೊ ಇಫ್ ಐ ವಾಂಟ್ ಟು ಟಾಕ್ ಅಬೌಟ್ ಬಯಾಲಜಿ, ಸರ್ ಬಯಾಲಜಿ ಈಸಿ ಇರುತ್ತಾ? ಖಂಡಿತ ಈಸಿ ಇರುತ್ತೆ. ಇದು ಕಂಪ್ಲೀಟ್ ಆಗಿ ಮೆಮೊರಿ ಬೇಸ್ಡ್ ಮತ್ತೆ ನಾಲೆಡ್ಜ್ ಬೇಸ್ಡ್ ಅಂಡರ್ಸ್ಟ್ಯಾಂಡಿಂಗ್ ಅಪ್ಲಿಕೇಶನ್ ಮತ್ತೆ ಇಂಟಿಗ್ರೇಟೆಡ್ ಲೆವೆಲ್ ಕ್ವಶನ್ಸ್ಗಳು ಬಯಾಲಜಿಯಿಂದ ಬರುತ್ತೆ. ಹೊಸ ಹೊಸ ಟರ್ಮಿನಾಲಜಿಸ್ಗಳ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕು ಅಂದ್ರೆ ಪದೇ ಪದೇ ಅದನ್ನು ಓದೋದಾಗಿರ್ಬೋದು, ಅರ್ಥ ಮಾಡ್ಕೊಳ್ಳೋದು, ಇದೆಲ್ಲ ಮಾಡಬೇಕು. ಸೊ ಫ್ರಮ್ ದ ಬಿಗಿನಿಂಗ್ ಯು ನೀಡ್ ಟು ಪ್ರಾಕ್ಟೀಸ್ ದ ಪ್ರಾಕ್ಟೀಸಸ್. ಪ್ರಾಕ್ಟೀಸ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಹಾಗಾಗಿ ಬಯಾಲಜಿಯಲ್ಲಿ ನಿಮಗೆ ಗೊತ್ತಿದೆ, ದ ವೆರಿ ಫಸ್ಟ್ ಚಾಪ್ಟರ್ ಇನ್ ಬಯಾಲಜಿ, ಸೊ ಇನ್ ಯುವರ್ ಎಂಟೈರ್ ಸೈನ್ಸ್ ಅಂದರೆ ಲೈಫ್ ಪ್ರಾಸೆಸಸ್. ಈ ಲೈಫ್ ಪ್ರಾಸೆಸ್ ಚಾಪ್ಟರ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಆ ಎಂಟೈರ್ ಚಾಪ್ಟರ್ನ ಕ್ಲಾಸ್ 11 ಅಲ್ಲಿ 7 ಚಾಪ್ಟರ್ಸ್ ಆಗಿ ಓದ್ತೀರಾ ಈ ಒಂದು ಚಾಪ್ಟರ್ನ. ಇಲ್ಲಿ ಪ್ಲಾಂಟ್ ಬಗ್ಗೆ, ಅನಿಮಲ್ಸ್ ಬಗ್ಗೆ ಎರಡೂ ಕೂಡ ಇದೆ. ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ಫಿಸಿಯಲಾಜಿಕಲ್ ಫಂಕ್ಷನ್ಸ್ ಆಫ್ ಅವರ್ ಬಾಡಿ, ಲೈಕ್ ಅ ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಸೊ ಲೈಕ್ ವೈಸ್ ಎಕ್ಸ್ಕ್ರೀಟರಿ ಸಿಸ್ಟಮ್, ಪ್ಲಾಂಟ್ಸ್ಗಳಲ್ಲೂ ಅದನ್ನ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಲೈಫ್ ಪ್ರಾಸೆಸ್ ಅಲ್ಲಿ ಡಯಾಗ್ರಾಮ್ಸ್ಗಳನ್ನ ಕೇಳೋ ಚಾನ್ಸಸ್ ಇರುತ್ತೆ. ಅದು ಲೀಫ್ ಡಯಾಗ್ರಾಮ್ ಆಗಿರ್ಬೋದು, ಎಕ್ಸ್ಕ್ರೀಟರಿ ಸಿಸ್ಟಮ್ ಆಗಿರ್ಬೋದು. ಸೊ ಇಲ್ಲ when it comes to digestive system, respiratory system, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಸೊ ಮುಂದಿನ ಕ್ಲಾಸಸ್ಗಳಲ್ಲಿ ನಿಮಗೆ ವಿಡಿಯೋಸ್ಗಳು ಅವೈಲೇಬಲ್ ಇರುತ್ತೆ ಚಾನಲ್ಗಳಲ್ಲಿ. ಯು ಕ್ಯಾನ್ ವಾಚ್ ದೇಮ್ ಆ್ಯಂಡ್ ಯು ಕಮ್ ಟು ನೋ ಹೌ ಟು ಡ್ರಾ ಡಯಾಗ್ರಾಮ್ಸ್, ಹೇಗೆ ಬರಿಬೇಕು ಅಂತ ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಅದಾದಮೇಲೆ ಸೊ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಎಲ್ಲ ಚಾಪ್ಟರ್ಸ್ಗಳು ಮುಂದೆ ಯೂಸ್ ಆಗುತ್ತೆ, ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಓದುವಾಗ ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮ್ ಪರ್ಪಸ್ಗೆ ಅಂತ ಓದೋದು ಸೆಕೆಂಡರಿ ಆಗುತ್ತೆ. ಓಕೆ, ಸೊ ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್, ಆದರೆ ಅರ್ಥ ಮಾಡ್ಕೊಂಡ್ರೆ ಮುಂದಿಗೂ ಕೂಡ ಯೂಸ್ ಆಗುತ್ತೆ ಅದು. ಸೊ ಹಾಗಾಗಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಲ್ಲಿ ನಾವು ನಮ್ಮಲ್ಲಿರೋ ನ್ಯೂರಾನ್ಸ್ಗಳ ಬಗ್ಗೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬಗ್ಗೆ ಅಥವಾ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತೆಲ್ಲ ಕೇಳಿರಬಹುದು ನೀವು. ಸೊ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಬಗ್ಗೆ ಯಾವ ಥರ ವರ್ಕ್ ಮಾಡುತ್ತೆ ಅಂತೆಲ್ಲ ತಿಳ್ಕೊಳ್ತೀವಿ. ಸೊ ಅದೇ ತರ ಕೆಮಿಕಲ್ ಕೋಆರ್ಡಿನೇಷನ್ ಅಂತ ಬಂದಾಗ ಅದರಲ್ಲಿ ಯಾವ್ಯಾವ ಗ್ಲ್ಯಾಂಡ್ಸ್ಗಳು ಇರುತ್ತೆ ಅದನ್ನ ತಿಳ್ಕೊಂತೀವಿ. ಯಾವುದೇ ಡಯಾಗ್ರಾಮ್ಸ್ಗಳು ಇಲ್ಲಿಂದ ಬರೋದಿಲ್ಲ,
ಒಂದು ಡಯಾಗ್ರಾಮ್ ಇದೆ ಅಥವಾ ಎರಡಿದೆ, ಒಂದು ಬ್ರೈನ್, ಇನ್ನೊಂದು ಯಾವುದಂತ ಹೇಳಿದ್ರೆ ನ್ಯೂರಾನ್. ಎರಡನ್ನೂ ಕೂಡ ಪ್ರಾಕ್ಟೀಸ್ ಮಾಡಿ. ತುಂಬಾ ರೇರ್ಲಿ ಅಂತ ಹೇಳಿದ್ರೆ ರಿಫ್ಲೆಕ್ಸ್ ಆಕ್ಷನ್ ಅಂತ ಏನಿದೆ ಅದನ್ನ ಕೇಳೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ. ಹೆರಿಡಿಟಿ ಅಂಡ್ ಎವಲ್ಯೂಷನ್, ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್, ಎರಡು ಡಯಾಗ್ರಾಮ್ ಇದೆ, ನಿಮಗೆ ಗೊತ್ತಿರ್ಬೋದು. ಮೇಲ್ ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಅವುಗಳದು ಪಾರ್ಟ್ಸ್ಗಳು ಮತ್ತು ಫಂಕ್ಷನ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ಆ ಚಾಪ್ಟರ್ ಆಗುವಾಗ ನೀವು ಸರ್ಗಳನ್ನ ಕೇಳ್ಬೋದು ಅಥವಾ ಇಲ್ಲಿ ವಿಡಿಯೋಸ್ಗಳನ್ನ ನೋಡಬೇಕಾದ್ರೆ ಗೊತ್ತಾಗುತ್ತೆ ಯಾವ್ಯಾವ್ದು ಇಂಪಾರ್ಟೆಂಟ್ ಅಂತ. ಸೊ ಯು ಹ್ಯಾವ್ ಟು ಲಿಸ್ಟ್ ಔಟ್ ಆಲ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಫಸ್ಟ್. ನೆಕ್ಸ್ಟ್ ಆ ಟಾಪಿಕಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಯಾವ ಥರ ಕೇಳ್ತಾರೆ ಅಂತ ನಾವು ಬರೆದಿಟ್ಕೋಬೇಕು. ಸೊ ದೆನ್ ವಿ ಕ್ಯಾನ್ ಈಸಿಲಿ ಗೆಟ್ ದ ಮಾರ್ಕ್ಸ್ ಆರ್ ಸ್ಕೋರ್ ಯು ಕ್ಯಾನ್ ಸೇ. ನೆಕ್ಸ್ಟ್ ಹೆರಿಡಿಟಿ ಅಂಡ್ ಎವಲ್ಯೂಷನ್, ತುಂಬ ಸಿಂಪಲ್ ಚಾಪ್ಟರ್, ಆದರೆ ಯಾವುದೇ ಥರ ಸಿಂಪಲ್ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ, ಸ್ವಲ್ಪ ದೊಡ್ಡದಾಗಿದೆ. ಓಕೆ, ಸೊ ಹಾಗಿದ್ರೆ ಯಾವುದೇ ಥರ ಡಯಾಗ್ರಾಮ್ಸ್ಗಳು ಇರೋದಿಲ್ಲ, ಥಿಯರಿಟಿಕಲ್ ಆಗಿರುತ್ತೆ. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್, ಮಾನೋಹೈಬ್ರಿಡ್ ಅಥವಾ ಡೈಹೈಬ್ರಿಡ್ ಕ್ರಾಸಸ್ಗಳನ್ನು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬ ಸಿಂಪಲ್ ಆಗಿರೋದು. ಅದನ್ನು ಬಿಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ಎನ್ವೈರನ್ಮೆಂಟ್ ಮತ್ತು ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಇದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲರೂ ಕೂಡ ನಮ್ದು ಅಂತ ಇರ್ತೀವಿ. ಓಕೆ, ಎಲ್ಲ ಟಾಪಿಕ್ಗೂ ಬಂದ್ಬಿಡುತ್ತೆ ಅದು. ಎನ್ವೈರನ್ಮೆಂಟ್ ಇದ್ರೆ ಅಕಸ್ಮಾತ್ ರಿಮೂವ್ ಆಗಿದೆ ಚಾಪ್ಟರ್, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಯಾವ್ಯಾವ ಚಾಪ್ಟರ್ಸ್ಗಳು ಅಂತ ಹೇಳಿದೀನಿ ಬಯಾಲಜಿಯಲ್ಲಿ, ಡಯಾಗ್ರಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ. ಸೊ ಇವಾಗ ಕಂಪ್ಲೀಟ್ ರೋಡ್ ಮ್ಯಾಪ್ ಬೇಕಲ್ಲ ನಿಮಗೆ 1 ಇಯರ್. ಓಕೆ, ಏನು ಮಾಡಬೇಕಾಗಿದ್ರೆ ಹಿಯರ್ ಇಟ್ ಈಸ್. ದ ಫಸ್ಟ್ ಒನ್ ಈಸ್ ಕ್ರಿಯೇಟಿಂಗ್ ಎ ಸ್ಟಡಿ ಶೆಡ್ಯೂಲ್. ಶೆಡ್ಯೂಲ್ನ ನೀಟಾಗಿ ಕ್ರಿಯೇಟ್ ಮಾಡ್ಕೋಬೇಕು. ಸರ್ ಯಾವ ಥರ ಇರಬೇಕು, ಟೈಮ್ ಟೇಬಲ್ ಕೊಡಿ ಅಂತ ನಮ್ಮನ್ನೇ ಕೇಳ್ತಿರ್ತೀರಾ. ಸ್ಕೂಲ್ ಟೈಮಿಂಗ್ಸನ್ನು ಬಿಟ್ಬಿಡಿ. ಯಾಕೆ ಅಂದರೆ ಅದು ಸ್ಕೂಲಲ್ಲಿ ನಾವು ಹೋಗಿ ಕಲಿತೀವಿ, ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಅದಾದ ಮೇಲೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ನಿಮಗೆ ಟೈಮ್ ಸಿಗುತ್ತೆ. ಆ ಟೈಮನ್ನು ಟೈಮ್ ಸ್ಲಾಟ್ಸ್ಗಳಾಗಿ ಡಿವೈಡ್ ಮಾಡ್ಕೊಳ್ಳಿ. ನಿಮಗೆ ಪ್ರಿಫರಬಲ್ ಸಬ್ಜೆಕ್ಟನ್ನು ಪರ್ಟಿಕ್ಯುಲರ್ ಟೈಮಲ್ಲಿ ಓದೋದಕ್ಕೆ ಶುರು ಮಾಡಿ. ಫಾರ್ ಎಕ್ಸಾಂಪಲ್, ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿ, ನಂತರ ಅದಾದಮೇಲೆ ಸ್ನ್ಯಾಕ್ಸ್ ತೆಗೆದುಕೊಂಡು, ಸೊ ಗೊತ್ತಿರುತ್ತೆ ನೀವು ಓದೋದಕ್ಕೆ ಕೂತ್ಕೊಳ್ತೀರಾ. ಹೋಮ್ವರ್ಕ್ ಇದ್ದರೆ ಹೋಮ್ವರ್ಕನ್ನು 1 ಅವರ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತು ಎಲ್ಲ ಸ್ಕೂಲ್ಸ್ಗಳಿಗೂ ರೂಲ್ಸ್ ಇರುತ್ತೆ. ಇವತ್ತು ಒಂದು ಸಬ್ಜೆಕ್ಟ್ ಹೋಮ್ವರ್ಕನ್ನು ಕೊಟ್ಟರೆ ನೆಕ್ಸ್ಟ್ ಡೇಗೆ ಇನ್ನೊಂದು ಸಬ್ಜೆಕ್ಟ್ ಕೊಡಬೇಕು ಅಂತ ಹೇಳಿ, ಬರ್ಡನ್ ಆಗಬಾರ್ದು ಅಂತ. ಸೊ ಅಲ್ಲಿಗೆ ಆ ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡಿ. ಸೊ ಯು ಹ್ಯಾವ್ ಟು ಮೇಕ್ ಟೈಮ್ ಸ್ಲಾಟ್ಸ್, 2 ಸಬ್ಜೆಕ್ಟ್ಸ್ ಇನ್ ದ ಈವ್ನಿಂಗ್, 2 ಸಬ್ಜೆಕ್ಟ್ಸ್ ಇನ್ ದ ಮಾರ್ನಿಂಗ್, ಆ ಥರ. ಸೊ ಲಿಸ್ಟ್ ಆಲ್ ದ ಸಬ್ಜೆಕ್ಟ್ಸ್ ಆ್ಯಂಡ್ ಟಾಪಿಕ್ಸ್ ಟು ಬಿ ಸ್ಟಡಿಡ್. ಯಾವ ಸಬ್ಜೆಕ್ಟು ಮತ್ತು ಟಾಪಿಕ್ಸ್ಗಳನ್ನ ಸ್ಟಡಿ ಮಾಡಬೇಕು ಅಂತ ಬರೆದಿಟ್ಕೊಂಬಿಡಿ, ಟೈಮ್ ಟೇಬಲ್ ಹಾಕಿ. ಸಂಡೇ ಟೈಮಲ್ಲಿ ಫ್ರೀ ಸಿಕ್ತು ಅಂತ ಕೂತ್ಕೊ 1 ಅವರ್ ಸ್ಪೆಂಡ್ ಮಾಡಿ, ಎಲ್ಲ ಟಾಪಿಕ್ಗಳನ್ನ ಲಿಸ್ಟ್ ಮಾಡಿ, ಚಾಪ್ಟರ್ ಲಿಸ್ಟ್ ಔಟ್ ಮಾಡಿ, ಒಂದು ಎಂಟೈರ್ ಪ್ಲ್ಯಾನರ್ ರೆಡಿ ಮಾಡ್ಕೊಂಬಿಡಿ. ಓಕೆ, ಸೊ ನೆಕ್ಸ್ಟು ಅಲೋಕೇಟ್ ಸ್ಪೆಸಿಫಿಕ್ ಟೈಮ್ ಸ್ಲಾಟ್ಸ್ ಫಾರ್ ಈಚ್ ಸಬ್ಜೆಕ್ಟ್ ಬೇಸ್ಡ್ ಆನ್ ದ ಡಿಫಿಕಲ್ಟಿ ಆ್ಯಂಡ್ ಇಂಪಾರ್ಟೆನ್ಸ್. ನಿಮಗೆ ಡಿಫಿಕಲ್ಟಿ ಲೆವೆಲ್ ಮೇಲೆ, ಅಂದರೆ ಈಗ ಫಸ್ಟು ನಾನು ಮ್ಯಾಥಮೆಟಿಕ್ಸ್ ನನಗೆ ಡಿಫಿಕಲ್ಟ್ ಅಂತ ಅನ್ಸಿದ್ರೆ ಮ್ಯಾಥಮೆಟಿಕ್ಸ್ ಓದೋದಕ್ಕೆ ಶುರು ಮಾಡಿ. ಕೊನೆಯಲ್ಲಿ ಓದೋಕೆ ಹೋದರೆ ಆಲ್ರೆಡಿ ಕಾನ್ಸಂಟ್ರೇಟ್ ಲಾಸ್ಟ್ ಆಗೋ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ಸೊ ಈ ಥರ ನೀವು ಫಸ್ಟು ಟೈಮ್ ಟೇಬಲನ್ನು, ಶೆಡ್ಯೂಲನ್ನು ಫಸ್ಟು ಕ್ರಿಯೇಟ್ ಮಾಡ್ಕೋಬೇಕು. ದ್ಯಾಟ್ ಇಸ್ ದ ಬೇಸಿಕ್ ಥಿಂಗ್. ಓಕೆ, ಆ ಟೈಮ್ ಸ್ಲಾಟಲ್ಲಿ ಆ ಒಂದು ಪರ್ಟಿಕ್ಯುಲರ್ ಟಾಪಿಕನ್ನು ಮುಗಿಸೋದಕ್ಕೆ ಟ್ರೈ ಮಾಡಿ. ಆಗಲಿಲ್ವಾ, ನೋ ಪ್ರಾಬ್ಲಮ್, ಯಾಕೆಂದರೆ ಅದು ನಿಮ್ಮ ಟೈಮ್ ಟೇಬಲ್. ಓಕೆ, ನಿಮ್ಮ ಮಾತನ್ನು ಅದು ಕೇಳಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಅದಾದ ಮೇಲೆ ಸೆಟ್ಟಿಂಗ್ ಸ್ಮಾರ್ಟ್ ಗೋಲ್ಸ್. ಸೊ ವೈ ಸ್ಮಾರ್ಟ್ ಗೋಲ್ಸ್? ಎಗೇನ್ ನಾನು ಅವಾಗಲೇ ಹೇಳಿದೆ, ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಬೇಕು ಅಂತ ಹೇಳಿ. ಇವಾಗ ಸ್ಮಾರ್ಟ್ ಗೋಲ್ಸ್ ಅಂತ ಹೇಳಿ 2 ಕೋಟ್ಸ್ ಕೊಟ್ಟಿದ್ದೀನಿ ಇಲ್ಲಿ. ಐ ವಿಲ್ ಕಂಪ್ಲೀಟ್ ಅಂಡ್ ರಿವ್ಯೂ 3 ಚಾಪ್ಟರ್ಸ್ ಆಫ್ ಮ್ಯಾಥ್ ಬೈ ದ ಎಂಡ್ ಆಫ್ ದಿಸ್ ವೀಕ್. ಸೊ ದಿಸ್ ಈಸ್ ವಾಟ್ ದ ಗೋಲ್. ಮೈಂಡ್ಗೆ ಬಂದ್ಬಿಡ್ಬೇಕು, ಇಲ್ಲ ನಿಮ್ಮ ಶೆಡ್ಯೂಲಲ್ಲಿ ಬರೆದಿಟ್ಕೊಂಡ್ಬಿಡ್ಬೇಕು. ಈ ವೀಕಲ್ಲಿ ನಾನು ಕಂಪ್ಲೀಟ್ ಆಗಿ ಕ್ಲಾಸಲ್ಲಿ ಮುಗ್ದಿದ್ರೆ, ಇಲ್ಲ ಅಂದರೆ ಅಟ್ಲೀಸ್ಟು ಈ ಒಂದು ಚಾಪ್ಟರ್ ಮುಗಿದ್ರೆ ಒಂದು ಚಾಪ್ಟರ್ನ ಕಂಪ್ಲೀಟ್ ಮಾಡ್ತೀನಿ. ಬೈ ಸ್ಟಡಿಯಿಂಗ್ ಕಂಪ್ಲೀಟ್ ಮಾಡಬೇಕು, ಫಿನಿಶ್ ಮಾಡಬೇಡಿ. ಡಿಫರೆನ್ಸ್ ಇದೆ ಎರಡಕ್ಕೂ ಕೂಡ. ಓಕೆ, ಐ ವಿಲ್ ಸ್ಕೋರ್ ಅಟ್ಲೀಸ್ಟ್ 85% ಆನ್ ದ ಅಪ್ಕಮಿಂಗ್ ಬಯಾಲಜಿ ಟೆಸ್ಟ್. ಬಯಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸೊ ಅಲ್ಲಿಗೆ ನೆಕ್ಸ್ಟ್ ಟೆಸ್ಟ್ ಅದು ಯೂನಿಟ್ ಟೆಸ್ಟ್ ಆಗಿರ್ಬೋದು ಅಥವಾ ಮಂತ್ಲಿ ಟೆಸ್ಟ್ ಆಗಿರಬಹುದು, ಆರ್ ಯು ನೋ ದಟ್ ಪರ್ಟಿಕ್ಯುಲರ್ ಆಗಿ ಟ್ರೈಮಿಸ್ಟರ್ ಥರ ಟೆಸ್ಟ್ಗಳನ್ನ ಕೊಡ್ಬೋದು. ಅಲ್ಲಿ ಒಂದು ಗೋಲ್ ಹಾಕೊಳ್ಳಿ, 85% ತಗೊತೀನಿ, ಅದು ಮಿನಿಮಮ್ ಆಗಿರಬೇಕು. ಅಥವಾ 100 ಔಟ್ ಆಫ್ 100 ತಗೊತೀರಾ, ದಾಟ್ ಈಸ್ ವೆಲ್ ಅಂಡ್ ಗುಡ್. ಸೊ ಹಾಗಾಗಿ ಗೋಲನ್ನು ಸೆಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಬರೀ 1 ಅಥವಾ 2 ಟೆಸ್ಟ್ಗೆ ಆಗೋದಲ್ಲ, ಕಂಪ್ಲೀಟ್ ಟೆಸ್ಟ್, ಕಂಪ್ಲೀಟ್ ಇಯರ್ ಮುಗಿಯೋ ತನಕನೂ ಕೂಡ ಆ ಗೋಲ್ಸ್ಗಳು ನಿಮ್ಮ ಮೈಂಡಲ್ಲಿ ಇರಬೇಕು. ಓಕೆ, ಸೊ ನೆಕ್ಸ್ಟ್ ಅದಾದ ಮೇಲೆ ಆಕ್ಟಿವ್ ಲರ್ನಿಂಗ್ ಟೆಕ್ನಿಕ್ಸ್. ಕೆಲವು ಟೆಕ್ನಿಕ್ಸ್ಗಳನ್ನು ನೀವು ಕಲಿಬೇಕಾಗತ್ತೆ. ಅದು ಆಕ್ಟಿವ್ ಲರ್ನಿಂಗ್ ಟೆಕ್ನಿಕ್ಸ್ಗಳು ಯಾವ ಥರ ಇರುತ್ತೆ? ಸಮರೈಸಿಂಗ್. ಏನೇ ಕಾನ್ಸೆಪ್ಟ್ ಕೊಟ್ಟರು ಅದನ್ನು ಸಮರೈಸ್ ಮಾಡೋ ಕೆಪಾಸಿಟಿ ನಮ್ಮಲ್ಲಿ ಇರಬೇಕು.
ಅಂದರೆ ಅದನ್ನು ಕಂಪ್ಲೀಟಾಗಿ ಒಂದು ಪೇಜ್ ಇರೋ ಕಾನ್ಸೆಪ್ಟನ್ನು ಅಟ್ಲೀಸ್ಟ್ 4 to 5 ಲೈನಲ್ಲಿ ಬರೆದಿಟ್ಕೋಬೇಕು ಅಥವಾ ನೆನ್ಪಿಟ್ಕೊಳ್ಳೋ ಸಾಮರ್ಥ್ಯ ಇರಬೇಕು. ಅದು ಸಮರೈಸಿಂಗ್ ಮಾಡೋದು. ಕ್ವಶನಿಂಗ್, ಆಸ್ಕ್ ಆ್ಯಂಡ್ ಆನ್ಸರ್ ಕ್ವಶನ್ಸ್ ಅಬೌಟ್ ದ ಮೆಟೀರಿಯಲ್ ಅಂತ ಹೇಳಿದ್ರೆ ಎನಿ ಟಾಪಿಕ್. ಯಾವುದೋ ಒಂದು ಟಾಪಿಕ್ ಗೊತ್ತಾಗಲಿಲ್ಲ ಅದ್ರ ಬಗ್ಗೆ ಕೇಳಿ, ನಿಮ್ಮ ಫ್ರೆಂಡ್ ಕೇಳಿ ಅಥವಾ ನಿಮ್ಮ ಸರ್ಗಳನ್ನು ಕೇಳಿ. ಸೊ ದೇ ವಿಲ್ ಎಕ್ಸ್ಪ್ಲೈನ್, ಬಟ್ ಡೋಂಟ್ ಕೀಪ್ ದಟ್ ಇನ್ ಯುವರ್ ಮೈಂಡ್. ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೋಬೇಕು. ಟೀಚಿಂಗ್ ಅದರ್ಸ್, ಇದು ಕಾಮನ್ ಆಗಿ ಎಲ್ಲರೂ ಕೂಡ ಮಾಡೋ ಮೆಥಡಾಲಜಿ ಇದು. ಈಗ ನಿಮ್ಮ ಕ್ಲಾಸಲ್ಲಿ ಒಬ್ರು ಟಾಪರ್ ಇರ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಆ ಮಗುವನ್ನೇ ಕೇಳ್ತಾ ಇದ್ರೆ, ಸೊ ಅದು ಎಕ್ಸ್ಪ್ಲೈನ್ ಮಾಡಿ ಏನಾಗುತ್ತೆ, ಟಾಪರ್ಗೆ ಅದು ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಸಿ ದಟ್ ವಾಟ್ ಎವರ್ ಯು ಆರ್ ಲರ್ನಿಂಗ್ ಯು ನೀಡ್ ಟು ಎಕ್ಸ್ಪ್ಲೈನ್ ಟು ಸಂಬಡಿ. ಓಕೆ, ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿ. ಆಟೋಮೆಟಿಕ್ ಆಗಿ ಅದು ಮೈಂಡಲ್ಲಿ ಉಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಟೀಚಿಂಗ್ ಅದರ್ಸ್ ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ಕಾನ್ಸೆಪ್ಟ್ಸ್ ಟು ಪ್ಯೂರ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರೋ ಬಂದರು ಅಂತ ಎಲ್ಲರ ಹತ್ರನೂ ಹೇಳೋದಕ್ಕೆ ಕೂತ್ಕೋಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದ್ರಿಂದ, ಶೇರಿಂಗ್ ಮಾಡೋದ್ರಿಂದ, ಸೊ ಯು ಕ್ಯಾನ್ ಈಸಿಲಿ ರಿಮೆಂಬರ್ ದ ಕಾನ್ಸೆಪ್ಟ್ ಫಾರ್ ಅ ಲಾಂಗ್ ಟೈಮ್. ಅದಾದಮೇಲೆ ಎಫೆಕ್ಟಿವ್ ನೋಟ್ ಟೇಕಿಂಗ್ ಸ್ಟ್ರಾಟಜೀಸ್ ಇವಾಗಲಿಂದಾನೇ ಶುರು ಮಾಡಿ. ಹೈಲೈಟ್ಸ್ ಮಾಡೋದು ಹೇಳ್ಕೊಟ್ಟಿರ್ತಾರೆ ನಿಮಗೆ. ಸೊ ಬುಕ್ಕಲ್ಲಿ ಆಲ್ಮೋಸ್ಟ್ ಏನಾಗಿರುತ್ತೆ, 75% ಮಾತ್ರ ಪ್ರಿಂಟ್ ಆಗಿರುತ್ತೆ, ಇನ್ನು ಆಲ್ಮೋಸ್ಟ್ 25% ಗ್ಯಾಪ್ ಕೊಟ್ಟಿರ್ತಾರೆ, ಎಂಟಿ ಇರುತ್ತೆ. ಯಾಕೆ? ಯು ನೀಡ್ ಟು ಜಟ್ ಡೌನ್ ಸಮಥಿಂಗ್, ಬರೆದಿಟ್ಕೋಬೇಕಲ್ಲಿ ಏನಾದರೂ ನಿಮಗೆ ಅರ್ಥವಾಗೋ ಲ್ಯಾಂಗ್ವೇಜಲ್ಲಿ. ಸೊ ಅಲ್ಲಿಗೆ ಒಂದು ನೋಟ್ಸ್ ಟೇಕಿಂಗ್ ಮೆಥಡನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಕಾರ್ನಲ್ ಮೆಥಡಲ್ಲಿ ಡಿವೈಡ್ ಪೇಜಸ್ ಇಂಟು ಸೆಕ್ಷನ್ ಫಾರ್ ನೋಟ್ಸ್, ಕ್ಯೂಸ್ ಆ್ಯಂಡ್ ಸಮರೀಸ್. ಬೇಡ ಸರ್ ನನಗೆ ಅಷ್ಟೆಲ್ಲ ಬೇಡ, ನಾರ್ಮಲ್ ಸಿಂಪಲ್ ನೋಟ್ಸ್ ಬೇಕು ಅಂದರೆ ಸಾಕು. ಇಲ್ಲ, ಈ ಥರ ನಾವು ಕಾರ್ನಲ್ ಮೆಥಡನ್ನು ಫಾಲೋ ಮಾಡಬೇಕು. ಮೈಂಡ್ ಮ್ಯಾಪ್ ಮಾಡಿ, ಅಂದರೆ ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್ಗಳನ್ನು ಹಾಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಟಿಪ್ಸ್ ಫಾರ್ ಆರ್ಗನೈಸಿಂಗ್ ನೋಟ್ಸ್ ಬಂದು ಯೂಸ್ ಹೆಡಿಂಗ್ಸ್, ಬುಲೆಟ್ ಪಾಯಿಂಟ್ಸ್ ಆ್ಯಂಡ್ ಹೈಲೈಟಿಂಗ್. ಥಿಯರಿ ಥರ ನೆನ್ಪಿಟ್ಕೊಳ್ಳೋಕ್ಕೆ ಸ್ಟೋರಿ ಥರ ಆಗೋದಿಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ಪಾಯಿಂಟ್ಸ್ಗಳನ್ನು ಯೂಸ್ ಮಾಡಿ. ಓಕೆ, 1 by 1 ಪಾಯಿಂಟ್ಗಳು ಮೈಂಡಲ್ಲಿ ನೆನಪಿರುತ್ತೆ. ಕೀಪ್ ನೋಟ್ಸ್ ಫಾರ್ ಈಚ್ ಸಬ್ಜೆಕ್ಟ್ ಸೆಪರೇಟ್. ಯು ಆಲ್ ನೋ ದಟ್. ಇಟ್ಟಿರ್ತೀರ, ತುಂಬ ಚೆನ್ನಾಗಿ ಅದನ್ನು ಬರೆದು ಬುಕ್ಕಿನಲ್ಲಿ ಸೆಗ್ರಿಗೇಟ್ ಮಾಡಿ ಇಟ್ಟಿರ್ತೀರಾ. ರಿವ್ಯೂ ಆ್ಯಂಡ್ ಅಪ್ಡೇಟ್ ನೋಟ್ಸ್ ರೆಗ್ಯುಲರ್ಲಿ. ಅವಾಗವಾಗ ನೋಟ್ಸನ್ನು ಪದೇ ಓದ್ತಾ ಇರಬೇಕು. ಅದು ರಿವೈಸಿಂಗ್ ಮೆಟೀರಿಯಲ್ ಆಗಿರಬೇಕು. ಓಕೆ, ನೆಕ್ಸ್ಟು ಸೀಕಿಂಗ್ ಹೆಲ್ಪ್ ಫ್ರಮ್ ಟೀಚರ್ಸ್ ಆ್ಯಂಡ್ ಪಿಯರ್ಸ್. ಇದನ್ನ ಖಂಡಿತ ನೀವು ಮಾಡಬೇಕು. ಏಕೆಂದರೆ ಕೆಲವು ಸಲ ಅರ್ಥ ಆಗಲ್ಲ ಕಾನ್ಸೆಪ್ಟ್ಗಳು. ಮನೆಯಲ್ಲೂ ಕೂಡ ಸೊ ಅಪ್ಪ ಅಮ್ಮ ಬ್ಯುಸಿ ಇರ್ತಾರೆ ಅಥವಾ ಅವರಿಗೆ ಕಾನ್ಸೆಪ್ಟ್ ಗೊತ್ತಿಲ್ಲದೆ ಇರ್ಬೋದು. ಅಟ್ that particular time you need to ask your doubts with your teacher. ಕೇಳಬೇಕು ಅಥವಾ ಫ್ರೆಂಡ್ಸ್ ಜೊತೆ ಕೇಳಬೇಕು, ಅರ್ಥ ಮಾಡ್ಕೋಬೇಕು. ಓಕೆ, ಆಸ್ಕ್ ಕ್ವೆಶನ್ಸ್ ಡ್ಯೂರಿಂಗ್ ಆರ್ ಆಫ್ಟರ್ ದ ಕ್ಲಾಸಸ್, ಸೊ ಯು ನೋ ಹೌ ಟು ಆಸ್ಕ್ ಅಂತ. ಕೆಲವು ಸಲ ಕ್ಲಾಸಲ್ಲಿ ಕೇಳೋದಕ್ಕೆ ಮುಜುಗರ ಆಗುತ್ತೆ. ಐ ಎಂಬ್ರೇಸ್ಡ್ ಸರ್ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ಅದಾದಮೇಲೆ ಕೇಳಿ. ಓಕೆ, ಒಟ್ಟಿನಲ್ಲಿ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ಪ್ರಾಕ್ಟೀಸ್ PYQs ಮತ್ತು ಡಯಾಗ್ರಾಮ್ಸ್. ಇಲ್ಲಿ ಬೋರ್ಡ್ ಎಕ್ಸಾಮೇ ದೊಡ್ಡ ಎಕ್ಸಾಮ್ ಅಲ್ವಾ ಕ್ಲಾಸ್ 10ನಲ್ಲಿ. ಹಾಗಿದ್ರೆ ಪ್ರತಿ ಸಲ ನೀವೇನು ಮಾಡಬೇಕಾಗತ್ತೆ, ಆ ಚಾಪ್ಟ್ರಿಂದ ಲಾಸ್ಟ್ ಇಯರ್ ಎಷ್ಟು ಕ್ವಶನ್ಗಳನ್ನು ಕೇಳಿದ್ರು. ಅಫ್ಕೋರ್ಸ್ ಇದು ಸ್ಟೇಟ್ ಲೆವೆಲ್ ಏನಲ್ಲ, ಎಲ್ರಿಗೂ ಒಂದೇ ಕ್ವಶನ್ ಕೇಳೋದಕ್ಕೆ. ಸೊ ಹಾಗಾಗಿ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಆ ರಿಲೇಟೆಡ್ ಕ್ವಶನ್ಸ್ಗಳನ್ನೇ ಪದೇ ರಿಪೀಟ್ ಆಗ್ತಾ ಇರುತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಕೊಟ್ಟಿರೋದು ಡಯಾಗ್ರಾಮ್ಸ್ಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ನಿಯರ್ಲಿ 15 ಮಾರ್ಕ್ಸ್ಗೆ ಡಯಾಗ್ರಾಮ್ಸ್ ಬರೋ ಚಾನ್ಸಸ್ ಇರುತ್ತೆ ಸ್ಟೇಟ್ ಬೋರ್ಡಲ್ಲಿ. ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ಗಳನ್ನು ಕೇಳೋ ಚಾನ್ಸಸ್ ಇರುತ್ತೆ ಎಲ್ಲಿ CBSEಗಳಲ್ಲಿ. ಸೊ ಹಾಗಾಗಿ ಡಯಾಗ್ರಾಮ್ಗಳನ್ನ ಪ್ರಾಕ್ಟೀಸ್ ಮಾಡಿ, ಪ್ರೀವಿಯಸ್ ಇಯರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ದಾಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಸೊ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಮ್ಯಾಪ್. ನಾನು ಅದನ್ನು ಸಮರೈಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಓಕೆ, ಈ 5 or 10 minutes ಯು ಬೆಟರ್ ಟು ರಿಮೆಂಬರ್ ದ ಪಾಯಿಂಟ್ಸ್ ದಟ್ ಐ ಹ್ಯಾವ್ ಟೋಲ್ಡ್ ರೈಟ್ ನೌ. ಸೊ ಎಲ್ಲ ನೆನ್ಪಿಟ್ಕೊಳ್ಳಿ. ಸೊ ಜೊತೆಗೆ ಒಳ್ಳೆ ಮಾರ್ಕ್ಸ್ ತೆಗಿರಿ. ಮತ್ತು ಎಲ್ಲ ಲೆಕ್ಚರ್ಸ್ಗಳು ಕೂಡ ಅಪ್ಲೋಡ್ ಆಗ್ತಾ ಇರುತ್ತೆ, ಅದನ್ನು ಕಂಟಿನ್ಯೂಸ್ ಆಗಿ ನೋಡಿ. ಅಂದರೆ ಪದೇ ನೋಡಿ ಅಂತ ಹೇಳಿದ್ರೆ ಒಂದ್ಸಲ ನೋಡಾದ್ಮೇಲೆ 1 week ಅಥವಾ 1 month ಗ್ಯಾಪಲ್ಲಿ ಮತ್ತೆ ನೋಡ್ಬೇಕು, ಅದನ್ನು ನೆನ್ಪಿಡ್ಬೇಕು ಅಂತ ಹೇಳಿದ್ರೆ. ಸೊ ಆಲ್ ದ ಬೆಸ್ಟ್. ಕಂಪ್ಲೀಟ್ ಆಗಿ ರೋಡ್ ಮ್ಯಾಪನ್ನು ನೀವೇ ಮಾಡ್ಕೋಬೇಕು ಬೇಸ್ಡ್ ಆನ್ ದಿಸ್. ಸೊ ನಂತರ ನಿಮಗೆ ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಎವ್ರಿ ಒನ್. ಹ್ಯಾವ್ ಎ ನೈಸ್ ಡೇ. ಬಾಯ್, ಟೇಕ್ ಕೇರ್.